ಜಿಗೆ ಹೊಸ ರ್ಯಾಕ್ಸ್ನ ತಂದಿದ್ದೀವಿ. ಫಿಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. 28 ರೂಪಾಯಿ ಅಲ್ವಾ? ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈವ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಅಮ್ಮನ ಮನೆಗೆ ಬಂದಿದ್ದೆ, ಹಾಗೆ ಮಾರ್ಕೆಟ್ ಕೂಡ ಹೋಗಬೇಕಿತ್ತು. ಜಿಗೆ ಹೊಸ ರ್ಯಾಕ್ಸ್ನ ತಂದಿದ್ದೀವಿ. ಫಿಟ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲ ಸೇರಿ. ಹಾಗೆ ಹಾಸಿಗೆ ಎರಡು ಹಾಸಿಗೆ. ನನಗೆ ನೀವೆಲ್ಲದರಲ್ಲೂ ಒಂದೊಂದು ಜಾಗ ಕೊಡಬೇಕು. ನಿನ್ನಲ್ಲಿ ಇಷ್ಟು ಜಾಗ, ಅಂಕದಲ್ಲಿ ಇಷ್ಟು ಜಾಗ, ನಂದು ಬಿಟ್ಟು. ಹಾಗೆ ನಾನು ಮಾರ್ಕೆಟ್ಗೆ ಹೋಗ್ಬೇಕಿತ್ತಲ್ಲ, ನಮ್ಮ ಮನೆ ಹತ್ರನೇ ಡ್ಯೂಡ್ ಆ್ಯಪ್ ಅಂತ ಒಂದು ಶಾಪ್ ಆಗಿದೆ. ಅಲ್ಲಿ ಆನ್ಲೈನ್ಗಿಂತ ಕಮ್ಮಿ ಪ್ರೈಸ್ಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ. ಅದನ್ನು ತೊಗೊಂಡು ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದೆ. ಮಾರ್ಕೆಟ್ಗೆ ಹೋಗಿ ಈರುಳ್ಳಿ ತೊಗೊಂಡು ಡಿಯೋಡ್ ಆ್ಯಪ್ ಅದೊಂದು ಶಾಪ್ ಇದೆ ನಮ್ಮ ಮನೆ ಹತ್ರನೇ ಇರೋದು. ಅಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬರ್ತಾ ಇರುತ್ತೆ. ಒಂದು ವಾರ ಇದ್ದಿದ್ದ ಪ್ರಾಡಕ್ಟ್ ಇನ್ನೊಂದು ವಾರ ಇರೋಲ್ಲ. ಅದೇ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗುತ್ತೆ, ಅಲ್ಲಿಂದ ಡೈರೆಕ್ಟ್ ತರಿಸೋದಿವರು. ಆನ್ಲೈನ್ಗಿಂತನೂ ಕಮ್ಮಿ ಪ್ರೈಸಲ್ಲಿ ನಮ್ಗೆ ಇಲ್ಲಿ ಐಟಮ್ಸ್ಗಳು ಸಿಗುತ್ತೆ. ಹಾಗಾಗಿ ಇವತ್ತೊಂದು ಸುಮ್ಮನೆ ನೋಡುವ ಅಂತ ಒಳಗಡೆ ಹೋದ್ವಿ. ಸುಸ್ತಾಗ್ತಾಯಿದೆ, ಸಾರಿ. ಕೆಲವೊಂದು ಯೂಟ್ಯೂಬ್ ಬೇಕಾಗಿರೋಂಥ ಎಕ್ವಿಪ್ಮೆಂಟ್ಸ್ಗಳು ತಂದೆ. ಹಾಗೆ ಎಷ್ಟು ಕ್ವಾಲಿಟಿ ಚಾಕು ಸಿಕ್ತು ನನಗೆ. ಬರೀ 28 ರೂಪಾಯಿ ಅಷ್ಟೇ. ಇದು ತೋರಿಸ್ತೀನಿ ನಿಮಗೆ. ಎಷ್ಟು ಶಾರ್ಪ್ನೆಸ್ ಇದೆ ಗೊತ್ತಾ? ಇದು ತುಂಬ ಶಾರ್ಪ್ ಇದೆ ಆ್ಯಕ್ಚುಲಿ. ನೋಡ್ತಾ ಇದ್ದೀರಲ್ಲ, ಗಟ್ಟಿನೂ ಇದೆ. ಕ್ವಾಲಿಟಿ ತುಂಬ ಚೆನ್ನಾಗಿ. 28 ರೂಪಾಯಿ ಕೊಡ್ಬೋದು ಆರಾಮ್ಸೆ. ಸೇಫ್ಟಿನೂ ಚೆನ್ನಾಗಿದೆ, ಲುಕ್ ನೋಡೋಕ್ಕೂ ಚೆನ್ನಾಗಿದೆ. ಹಾಗೆ ಕೆಲವೊಂದು ಯೂಟ್ಯೂಬ್ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಕೂಡ ತರಿಸ್ತಿದ್ದೀನಿ. ಅದನ್ನು ನಾಳೆ ಅನ್ಬಾಕ್ಸ್ ಮಾಡ್ತೀನಿ, ಆಯಿತಾ? ನಾನು ಏನೆಲ್ಲ ಬಳಸ್ತೀನಿ ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು. ನೋಡಿ, ಬರೀ 25 ರೂಪಾಯಿ ಅಷ್ಟೇ. ಅದು ಕ್ಲಿಪ್ 50 ರೂಪಾಯಿ. ನಾನು ತುಂಬ ಹುಡುಕಿದೆ, ಎಲ್ಲ ಬ್ಯಾಂಗಲ್ ಸ್ಟೋರ್ ಸಿಗಲಿಲ್ಲ, ಅದಕ್ಕೆ ತೆಗೆಸ್ಕೊಬಿಟ್ಟೆ. 25 ರೂಪಾಯಿ ಅಷ್ಟೇ ಅದು. ಕೆಲವೊಂದು ಐಟಮ್ಸ್ ತರಿಸಿದ್ದೀನಿ, ನಾಳೆ ನಿಮಗೆ ತೋರಿಸ್ತೀನಿ ಹೊಸ ಹೊಸ ಐಟಮ್ಸ್. ರಾತ್ರಿ ಊಟಕ್ಕೆ ಏನದು ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ಮಾಡ್ತಾನೆ ಇರಲಿಲ್ಲ, ಇಷ್ಟನೂ ಇರಲಿಲ್ಲ. ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ಸೋಯಾ ಚಂಕ್ನ ಬಳಸಿ ಜೈ ಪಲಾವ್ ಮಾಡಿದ್ದು ಸಖತ್ತಾಗಿತ್ತು. ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನಾನು ಅಲ್ಲೇ. ಆರಿಸಿ ಹಾಕ್ಬಿಡ್ತಿದ್ದೆ, ಎಲ್ಲೇ ಹಾಕಿದ್ರು ತಿಂತಾ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು. ಅದಕ್ಕೆ ಸೋಯಾ ಚಂಕ್ ತಂದಿದ್ದೀನಿ ನಾನು. ಅದನ್ನು ಬಳಸಿ ಈಗ ಒಂದು ಟೈಮಿಗೆ ರಾತ್ರಿ ಊಟಕ್ಕೆ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಷ್ಟೇ. ಅವಳು ನೋಡಿ ಅಲ್ಲಿ ಆ ಕ್ಲಿಪ್ ತಂದಳಲ್ಲ ಹಾಕ್ಕೊಂಡಿಲ್ಲ. ಸರಿ, ಬನ್ನಿ ಈಗ ಪಲಾವ್ ಮಾಡೋಣ. ಇದೇ ಚಾಕಲೆಲ್ಲ ಹೆಚ್ಚಿ ಯಾವ ಥರ ಇದೆ ಕ್ವಾಲಿಟಿ ಅಂತ ನೋಡುವ. ಹೇಗೆ ಶಾರ್ಪ್ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. 28 ರೂಪಾಯಿ ಅಲ್ವಾ? ಶಾರ್ಪ್ನೆಸ್ ಹೋಗೋವರೆಗೂ ಯೂಸ್ ಮಾಡೋದು. ಪರವಾಗಿಲ್ಲ ರೇಟ್ ಅಂತ. ತುಂಬ ಶಾರ್ಪ್ ಇದೆ. ಈಗ ಈರುಳ್ಳಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಚಾಕು ಬಂದು ತುಂಬ ಖುಷಿ ಆಯಿತು. ತುಂಬ ಶಾರ್ಪ್ ಇದೆ. ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಯೂಸ್ ಮಾಡೋದು. ಕಮ್ಮಿ ಬೆಲೆಗೆ ಸಿಗ್ತಲ್ವ? ನಿಮಗೆ ಇಷ್ಟ ಆಯಿತಾ? ಈಗ ಮೊದಲಿಗೆ ಸೋಯಾ ಚಂಕ್ಸ್ನ ನೆನೆಯೋಕ್ಕೆ ಬಿಸಿನೀರು ಹಾಕಿ 1-2 ನಿಮಿಷ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಮಸಾಲೆ ಹಾಕ್ಕೊಳ್ಳೋಣ. ನಾನೀಗ ಸೋಯಾ ಚಂಕ್ಸ್ ಪಲಾವ್ಗೆ ಸ್ವಲ್ಪ ಶುಂಠಿ 1.5 ಗ್ಲಾಸು ಮೀಡಿಯಮ್ ಗ್ಲಾಸಲ್ಲಿ ಅಕ್ಕಿ ಹಾಕಿ ಮಾಡ್ತಾ ಇರೋದು ಒಂದು ಟೈಮ್ಗಲ್ವ. ಹಾಗಾಗಿ ಅದಕ್ಕೆ ಸ್ಪೈಸಸ್ ಏನಿದೆ, ಪಲಾವ್ ಸ್ಪೈಸಸ್ಸು, ಅದನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಜಾಪತ್ರೆ ಚೂರು, ಆಮೇಲೆ ಸೋಂಪು, ಮರಾಠಿ ಮೊಗ್ಗು, ಏಲಕ್ಕಿ, ಮೆಣಸು, ಚಕ್ಕೆ, ಲವಂಗ ಇಷ್ಟನ್ನು ಸ್ವಲ್ಪ ಹಾಕ್ಕೊಂಡು, ಅದ್ರ ಜೊತೆಗೆ ಸಾಂಬಾರು ಸೊಪ್ಪು, 2 ಹಸಿರು ಮೆಣಸಿನ್ಕಾಯಿ, ಹಾಗೆಯೇ ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ, ಕಾಯಿ ತುರಿ ಇಷ್ಟನ್ನು ಹಾಕಿ ರುಬ್ಕೊಬೇಕು. ಈಗ ಇವನ್ನೆಲ್ಲ ಸಣ್ಣಗೆ ರುಬ್ಕೊಂಡು ಟೊಮೆಟೊ ಈರುಳ್ಳಿನೂ ಹೆಚ್ಚಿಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಪಲಾವ್ ಎಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಹುರ್ಕೊತೀನಿ. ಹುರಿದಿರೋಂಥ
ಈರುಳ್ಳಿಗೆ ಮಸಾಲ ರುಬ್ಬಿರೋದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊತೀನಿ. ನೆಂದಿರೋ ಸೋಯಾ ಚಂಕ್ಸ್ನ ಚೆನ್ನಾಗಿ ತೊಳೆದು ನೀರನ್ನ ಹಿಂಡಿ ಇಟ್ಕೊಂಡು ಅದನ್ನು ಮಸಾಲ ಬೆಂದಿದ್ದಕ್ಕೆ ಹಾಕಿ ಫ್ರೈ ಮಾಡಿ ಅದೊಂದು 2 ನಿಮಿಷ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಸಾಲ ಈರುಳ್ಳಿ ಟೊಮೆಟೊ ಅದೆಲ್ಲನೂ ರಸ ಎಳ್ಕೊಳ್ಳುತ್ತೆ ಸೋಯಾ ಚಂಕ್ಸ್ಗೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಅದಾದಮೇಲೆ ನಾನು ಟೊಮೆಟೊ ಎಲ್ಲ ಬೆಂದಮೇಲೆ 1-2 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಈಗ ನಾನು ಮೊಸರು ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು, ಅವಾಗ ಸೋಯಾ ಚಂಕ್ಸ್ಗೆ ಮಸಾಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದಾದಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕಿ ಕುದಿ ಬರೋವರೆಗೂ ಬಿಟ್ಟು ರುಚಿ ನೋಡ್ತಾ ಇದ್ದೀನಿ. ಉಪ್ಪು ಏನಾದ್ರು ಕಮ್ಮಿ ಆದರೆ ಹಾಕುವ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಅದಕ್ಕೆ ಸ್ವಲ್ಪ ಹಾಕಿದೆ. ನಾನು ಆದಷ್ಟು ಕಮ್ಮಿನೇ ಹಾಕ್ತೀನಿ, ಯಾಕೆಂದರೆ ಒಂದೇ ಸಲ ಹಾಕ್ಬಿಟ್ರೆ ಸಡನ್ನಾಗಿ ಉಪ್ಪಾಗಿದ್ರು ಆಗಿಬಿಡುತ್ತೆ ಅಂತ ಸ್ವಲ್ಪನೇ ಹಾಕಿರ್ತೀನಿ. ಸ್ವಲ್ಪ ರುಚಿ ನೋಡಿ ಬೇಕಾದರೆ ಹಾಕೋಬೋದಲ್ವ, ಹಾಗಾಗಿ ಇನ್ನು ನಂತರ ನೀರು ಕುದಿಯೋಕೆ ಇಟ್ಬಿಟ್ಟು ಅಕ್ಕಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಜೀರಾ ಸಾಂಬಾರು ರೈಸ್ನ ಬಳಸ್ತಾ ಇರೋದು. ಬೇಕಿದ್ರೆ ಸ್ವಲ್ಪ ಲೈಟಾಗಿ ಬಾಸುಮತಿ ರೈಸ್ನು ಕೂಡ ನೀವು ಹಾಕ್ಕೋಬೋದು. ಈಗ ನಾನು ಚೆನ್ನಾಗಿ ಕುದೀತಾ ಇರೋವಂಥ ನೀರಿಗೆ ನಾನು ಅಕ್ಕಿ ತೊಳೆದಿಟ್ಟಿರೋದು ಹಾಕಿ 1-2-3 ನಿಮಿಷ ಹಾಗೆ ಓಪನಲ್ಲೇ ಬೇಯಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡಿಸ್ಬಿಡ್ತೀನಿ. ಈಗ ಇದು ವಿಷಲ್ ಬರೋದ್ರಲ್ಲಿ ಒಂದು ಸ್ಪೆಷಲ್ ರಾಯ್ತ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೇಕು. ತೆಂಗಿನಕಾಯಿ, 4 ಎಸ್ಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಉಪ್ಪು ಹಾಕಿ ರುಬ್ಕೊಂಡ್ಬಿಡೋಣ. ರುಬ್ಬಿರೋದನ್ನ ಒಂದು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಬೌಲ್ಗೆ ಅದಕ್ಕೆ ಈರುಳ್ಳಿ, ಸ್ವಲ್ಪ ಮೊಸರು ಹಾಕಿ ಬೆರೆಸಿಟ್ಕೊಂಡ್ರೆ ಸ್ಪೆಷಲ್ ರಾಯ್ತ ರೆಡಿ ಆಗುತ್ತೆ. ಇದು ಈ ರೀತಿ ಮೆಂತ್ಯ ಸೊಪ್ಪು ತರಕಾರಿ ಏನು ಹಾಕಿ ಮಾಡಿರಲ್ಲ ಗೊತ್ತಾ, ಅಂಥ ಪಲಾವ್ಗೆಲ್ಲ ತುಂಬ ರುಚಿಯಾಗಿರುತ್ತೆ. ಜೊತೆಗೆ ಗೀ ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್. ಒಂದು 10 ನಿಮಿಷ ಬೇಯಿಸ್ಬಿಟ್ಟು ಒಂದು ವಿಷಲ್ ಹೊಡಿಸ್ಬಿಟ್ರೆ ಸಾಕು. ಎಷ್ಟು ಚೆನ್ನಾಗಿ ಹದವಾಗಿ ಮಸಾಲ ಎಲ್ಲ ರೈಸ್ಗೂ ಅಂಟ್ಕೊಂಡಿರುತ್ತೆ, ಎಲ್ಲೂ ಒಂದು ಸೈಡ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಸೋಯಾ ಚಂಕ್ಸ್ನ ಬಳಸ್ಕೊಂಡು ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ರುಚಿಯಾಗಿ ಬಂದಿರುತ್ತೆ. ಏನು ಟೇಸ್ಟ್ ಮಾಡಿ ಹೇಳ್ತೀನಿ. ಈಗ ನಾನು ಒಂದು ಕಡೆ ಸ್ವಲ್ಪ ರಾಯ್ತ, ಪಲಾವ್ ಮತ್ತು ಸ್ವಲ್ಪ ಟೊಮ್ಯಾಟೊ ಸ್ಲೈಸಸ್ಸು, ಈರುಳ್ಳಿ ಸ್ಲೈಸಸ್ನ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಇವೆಲ್ಲ ಬೆರೆಸ್ಕೊಂಡು ತಿಂದರೆ. ನೀವು ಒಮ್ಮೆ ಈ ರೀತಿಯಾಗಿ ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಬನ್ನಿ ಈಗ ರುಚಿ ನೋಡುವ. ಪಲಾವು ಸೂಪರಾಗಿ ಬಂದಿದೆ, ಹಾಗೆ ರಾಯ್ತ ಕೂಡ ಸಖತ್ತಾಗಿ ಕಾಂಬಿನೇಷನ್ ಕೊಡ್ತಾಯಿತ್ತು. ಈ ರೀತಿ ಒಮ್ಮೆ ಟ್ರೈ ಮಾಡಿ, ರೊಟ್ಟಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಬ್ಲಾಗು. ಅಮ್ಮನ ಮನೆಗೂ PGಗೆ ತುಂಬ ಜನ ಹೆಣ್ಮಕ್ಳುಗಳು ಸೇರ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಈಗ ರ್ಯಾಕ್ಸ್ ಆಗಿರ್ಬೋದು, ಈಗ ಕಬ್ಬಣದ ಮಂಚಕ್ಕೂ ಆರ್ಡರ್ ಕೊಟ್ಟಿದ್ದೀವಿ. ಎರಡು ಸ್ಟೆಪ್ ಇರುತ್ತಲ್ಲ ಆ ಥರದ್ದು, ಅದು ನಾಳೆ ನಾಡಿದ್ರಲ್ಲೂ ಕೂಡ ಬರುತ್ತೆ. ಅದನ್ನೆಲ್ಲ ಶೇರ್ ಮಾಡ್ತೀನಿ ಬಂದರೆ. ಇದಿಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.